ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಿನ್ನೆ ರಾತ್ರಿ ಸುಮಾರು 7:30-7:45 ಟೈಮಿಗೆ ಧನಂಜಯ ಮತ್ತು ಕಂಜನ್ ಆನೆಗಳ ಮಧ್ಯೆ ಅರಮನೆ ಆವರಣದಲ್ಲಿ ಜಗಳ ಆಗಿದೆ. ಆ ವಿಚಾರ ಭಾರಿ ಎಲ್ಲ ಕಡೆನೂ ಓಡಾಡ್ತಿತ್ತು. ನಿನ್ನೆ ರಾತ್ರಿಯಲ್ಲಿ ಏನು ನಡೆದಿದೆ ಅಂತಂದರೆ, ಧನಂಜಯ ಊಟ ಮಾಡ್ತಿರ್ತಾನೆ. ಊಟ ಮಾಡ್ತಿದ್ದಂಥ ಟೈಮಲ್ಲಿ ಕಂಜನನೂ ಕೂಡ ಊಟಕ್ಕೆ ಎಂದು ಧನಂಜಯನ ಪಕ್ಕದಲ್ಲೇ ಕರ್ಕೊಂಡು ಹೋಗ್ತಾರೆ. ಗಂಡಾನೆಗಳು ಯಾವತ್ತೂ ಊಟ ಟೈಮಲ್ಲಿ ಇನ್ನೊಂದು ಗಂಡನೇ ಪಕ್ಕಕ್ಕೆ ಬಂದರೆ ಅದನ್ನು ಸಹಿಸ್ಕೊಳ್ಳಲ್ಲ, ಅವ್ರ ಮೇಲೆ ದಾಳಿ ಮಾಡೋಕ್ಕೆ ಮುಂದೆ ಆಯ್ತವೆ. ಅದೇ ನಿನ್ನೆ ರಾತ್ರಿನೂ ನಡೆದಿರೋದು. ಕಂಜನ್ ಮತ್ತು ಧನಂಜಯ ಆನೆಗಳೆರಡೂ ಕುಸ್ತಿ ಬಿದ್ದಂಥ ಟೈಮಲ್ಲಿ ಧನಂಜಯ ಕಂಜನ್ ಆನೆ ಮೇಲೆ ದಾಳಿ ಮಾಡೋಕ್ಕೆ ಮುಂದಾಗುತ್ತೆ. ಆ ಸಮಯದಲ್ಲಿ ಕಂಜನ್ ಆನೆ ಮೇಲೆ ಕೂತಿದ್ದಂಥ ಕಾವಾಡಿ ಕಂಜನ್ನು ಗಾಬರಿಲಿ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಡೋಕ್ಕೆ ಶುರು ಮಾಡಿದ ತಕ್ಷಣ ಕಂಜನ್ ಆನೆ ಕಾವಾಡಿ ಅದ್ರ ಮೇಲೆ ಏನು ಕೂತಿರ್ತಾರೆ, ಅದು ಓಡೋ ಸ್ಪೀಡಿಗೆ ಅದ್ರ ಮೇಲೆ ಕೂರೋಕ್ಕಾಗಲ್ಲ. ಸೊ ಅದ್ರ ಮೇಲ್ಗಡೆಯಿಂದ ಕೆಳಗೆ ನೆಗಿತಾರೆ. ಯಾಕೆಂದರೆ ಅಪ್ಪಿತಪ್ಪಿ ಹಿಂದೆ ಏನಾದ್ರು ಬಿದ್ದರೆ ಧನಂಜಯನ ಕಾಲು ತುರ್ತಕ್ಕೆ ಸಿಗ್ತೀನಿ ಅನ್ನೋ ಕಾರಣಕ್ಕಾಗಿ ನೆಗಿತಾರೆ. ಕಂಜನ್ ಇದ್ದಿದ್ದು ಪೂರಾ ಗಾಬರಿಲಿ ಅರಮನೆ ಮೈನ್ ಗೇಟಿಂದ ಅಲ್ಲಿ ಹಾಕಿದ್ದು ಬ್ಯಾರಿಕೇಡೆಲ್ಲ ಅದು ತಳ್ಕೊಂಡು ಅಲ್ಲಿದ್ದು ಸಾರ್ವಜನಿಕರೆಲ್ಲ ಇರ್ತಾರೆ, ಅಲ್ಲೇ ನುಗ್ಗಿ ಹೋಗುತ್ತೆ. ಒಂದು ಸ್ವಲ್ಪ ಕ್ಷಣ ಅಲ್ಲೆಲ್ಲ ಸಾರ್ವಜನಿಕರೆಲ್ಲ ಗಾಬರಿಗೊಂಡಿರ್ತಾರೆ. ಆದರೆ ಕಂಜನ್ ಸೀದಾ ಬ್ಯಾರಿಕೇಡೆಲ್ಲ ನುಗ್ಕೊಂಡು ಸೀದಾ ಮೈನ್ ರೋಡಿಗೆ ಹೈವೇಗೆ ಓಡೋಗುತ್ತೆ. ಧನಂಜಯನ ಆ ಜಾಗಕ್ಕೆ ಹೈವೇಗೆ ಹೈವೇಗೆ ಹೋಗೋಕ್ಕೂ ಮುಂಚೆನೇ ಧನಂಜಯನ ಮಾವುತ ತಡೀತಾರೆ. ಕಂಜನನೇ ಕಾವಡಿ ಮತ್ತು ಮಾವುತ ಸೀದಾ ಹೈವೇಗೆ ಓಡಿ ಕಂಜನ ಅಡ್ಡ ತಡೆದು ನಿಲ್ಲಿಸಿ ಅಲ್ಲಿಂದ ಮತ್ತೆ ಕ್ಯಾಂಪಿಗೆ ಕರ್ಕೊಂಬಂದು ಕಟಾಕಿ ಇವತ್ತು ಬೆಳಿಗ್ಗೆ ಧನಂಜಯ ಆನೆನೇ ಮರದಂಬಾರಿನೂ ಕೂಡ ಹೊತ್ತಿತ್ತು. ಎರಡು ಆನೆಗಳು ಶಾಂತವಾಗಿ ಆರಾಮಾಗಿದ್ದಾವೆ. ಏನು ಅಂತಂದರೆ ಅಲ್ಲಿ ಫುಡ್ಡಿನ ವಿಚಾರಕ್ಕಾಗಿ ನಾವು ಮನುಷ್ಯಂಗೆ ಅಂತಂದರೆ ಮನೇಲಿ 2 ಜನ ಅಣ್ಣ ತಮ್ಮಂದಿರಿದ್ದಾರೆ ಅಂದರೆ ಅವನಿಗೆ ಅದನ್ನು ಕೊಡಿಸಿದ್ಯಾ, ನನಗೆ ಇದನ್ನು ಕೊಡಿಸಿಲ್ಲ ಅಂತ ಹೆಂಗೆ ಜಗಳ ಆಡ್ತೀವಿ, ಅದೇ ಥರ ಆನೆಗಳು ಫುಡ್ಡಿನ ವಿಚಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಗಂಡಾನೆ ಇನ್ನೊಂದು ಗಂಡಾನೆನ ಪಕ್ಕಕ್ಕೆ ಬಿಟ್ಕೊಳ್ಳಲ್ಲ. ಇಷ್ಟೇ ಅಲ್ಲಿ ನಡೆದಿರೋದು. ಬೇರೆ ಕಂಜನ್ಗೆ ಆಗಲಿ ಧನಂಜಯಂಗೆ ಆಗಲಿ ಯಾವುದೇ ಆನೆಗೂ ಮದ ಬಂದಿಲ್ಲ. ಅಲ್ಲಿ ಯಾರಿಗೂ ಏನೂ ತೊಂದರೆ ಕೂಡ ಆಗಿಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.